ಹಾಯ್ ಗಾಯ್ಸ್, ವೆಲ್ಕಮ್ ಟು ಬಂಧನ ಫಾರ್ ಎವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪಾಲಕ್ ಸೊಪ್ಪಿಂದ ಮೊಸಪ್ಪು ಯಾವ ಥರ ಮಾಡೋದು ನೋಡೋಣ. ಬರೀ ಪಾಲಕ್ ಸೊಪ್ಪನ್ನು ತೊಗೊಂಡು ಟೊಮೆಟೊ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು ಕಪ್ ಬೇಳೆ ತೊಗೊಂಡಿದ್ದೀವಿ. ಮತ್ತು ಒಗ್ಗರಣೆಗೆ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ. ಪಾಲಕ್ ಸೊಪ್ಪು ವಾಶ್ ಮಾಡಿಕೊಂಡು ಸಪ್ರೇಟಾಗಿ ಬೇಯಿಸ್ಕೋಬೇಕು. ಹೀಗೆ ಇದು ರುಬ್ಬೋದಕ್ಕೆ ಸ್ವಲ್ಪ ಕಾಯಿ, ಜೀರಿಗೆ, ಸಾಸಿವೆ ಒಗ್ಗರಣೆಗೆ ತೊಗೊಂಡಿರೋದು. ಇವಾಗ ಒಂದು ಪಾತ್ರೆಗೆ ಒಂಚೂರು ನೀರು ಹಾಕ್ಕೋಬೇಕು. ಬೇಯಿಸ್ಕೊಳ್ಳೋದಕ್ಕೆ ಬೇಳೆ ಎಲ್ಲ ಕೂಗಿಸ್ಕೋಬೇಕಲ್ಲ, ಅದಕ್ಕೆ ಬೇಳೆ ಸಪ್ರೇಟ್ ಕೂಗಿಸ್ಕೋಬೇಕು, ಸೊಪ್ಪನ್ನ ಸಪ್ರೇಟ್ ಬೇಯಿಸ್ಕೋಬೇಕು. ಇಲ್ಲಿ ನಾವು ಬೇಳೆ ರುಬ್ಬೋದಿಲ್ಲ, ಬರೀ ಸೊಪ್ಪಷ್ಟೇ ರುಬ್ತೀವಿ, ಅದಕ್ಕೆ ಎರಡು ಸಪ್ರೇಟ್ನ ಬೇಯಿಸ್ಕೋಬೇಕು. ಬೇಳೆ ಬೇಡ, ನಾವು ಬೇಳೆನೂ ರುಬ್ಕೋಬೇಕು ಅಂದರೆ ಎರಡು ಒಟ್ಟಿಗೆ ಅಕ್ಕಿನೂ ಕೂಡ ನೀವು ಕೂಗಿಸ್ಕೋಬೋದು. ಬರೀ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಒಂದು ಕಪ್ ಬೇಳೆ ಇಟ್ಕೊಂಡಿರೋದನ್ನ ಹಾಕ್ಕೊಂಡು ಒಂದು ಹಾಫ್ ಈರುಳ್ಳಿ, ಹಾಫ್ ರುಬ್ಬೋದಕ್ಕೆ ಮತ್ತು ಹಾಫ್ ಇಲ್ಲಿಗೆ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೋಬೇಕು. ಇದು ರುಚಿಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಂಡಿದ್ದೀವಿ. ನಿಮಗೆ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾವಿಲ್ಲೊಂದು 3 ಜನಕ್ಕೆ ಅಷ್ಟು ತೊಗೊಂಡಿದ್ದೀವಿ. 1.5 ಬೆಳ್ಳುಳ್ಳಿ ರುಬ್ಬಕ್ಕೆ ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಬೇಯಿಸ್ಕೊಂಡಿದ್ದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಳೋದು. ಒಂದು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕಿ, ಹಾಗೆ ಉಂಡೆ ಹಾಕೋದಕ್ಕೆ ಹೋಗಬೇಡಿ. ಏನಾದರೂ ಹುಳ ಏನಾದರೂ ಇದ್ದರೆ ಸಿಗತ್ತೆ, ಅದಕ್ಕೋಸ್ಕರ. ಇಲ್ಲೊಂದೆರಡು ಟೊಮೆಟೊ ಹಾಕ್ಕೊಂಡಿದ್ದೀವಿ ನಾವು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೋಬೇಕು, ಒಂದು ವಿಷಲ್ ಕೂಗಿಸ್ಕೊಳ್ಬೇಕು. ಮತ್ತೀಗ ಸೊಪ್ಪು ಬೇಯೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸೊಪ್ಪನ್ನ ಬೇಯಿಸ್ಕೋಬೇಕು. ಬರೀ ಪಾಲಕ್ ಸೊಪ್ಪು ಅಷ್ಟೇ ನಾವಿಲ್ಲಿ ತೊಗೊಂಡಿರೋದು, ಬೇರೆ ಯಾವ ಸೊಪ್ಪು ಮಿಕ್ಸ್ ಮಾಡ್ಕೊಂಡಿಲ್ಲ. ಇದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇವಾಗ ರುಬ್ಬೋದಕ್ಕೆ ಕಾಯಿ, ಒಂದು ಅರ್ಧ ಕಾಯಿನೂ ಬೇಡ ನಮಗೆ, ಒಂದು 1/4 ಭಾಗ ಅಷ್ಟು ಕಾಯಿ ಸಾಕು. ಆಫಲ್ಲಿ ಇನ್ನು ಅರ್ಧ ಆಫ್ ಮಾಡಿದರೆ ಈಗೆಲ್ಲ ಬೆಂದಿರೋದು ಸೊಪ್ಪೆಲ್ಲ ಹಾಕ್ಕೊತಿದ್ದೀವಿ ರುಬ್ಬೋದಕ್ಕೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಒಂದು ಚೂರು ಬೇಳೆ ಹಾಕ್ಕೊಳ್ಳಿ ಸಾಕು. ನಿಮಗೆ ಬೇಳೆ ಬೇಡ ಅಂದರೆ ಫುಲ್ ಬೇಳೆನೇ ಹಾಕ್ಕೋಬೋದು ರುಬ್ಬೋದಕ್ಕೆ. ರುಬ್ಕೊಂಡ್ಮೇಲೆ ಸೊಪ್ಪು ಹಾಕ್ಕೊಂಡು ಸುಮ್ಮನೆ ಹಿಂಗೆ ಬಂದು ಗ್ರೈಂಡ್ ಮಾಡ್ಕೊಳ್ಳಿ ಸಾಕು. ಇಷ್ಟ ಆದರೆ ಸಾಕು, ಫುಲ್ಲು ನುಣ್ಣಿಗೆ ಬೇಡ, ಸ್ವಲ್ಪ ಕಾಣ್ತಾ ಇರಲಿ ಅದಕ್ಕೆ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ, ಜೀರಿಗೆ ಸಿಡಿತಿದೆ ನೋಡಿ. ಇವಾಗ ಕಟ್ ಮಾಡಿಟ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೋಬೇಡಿ, ಸೀದೋಗ್ಬಿಡುತ್ತೆ ಬೇಗ. ಸ್ವಲ್ಪ ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಈಗ ನಾವು ಸ್ವಲ್ಪ ಕಾಯಿ ಕೂಡ ಹಾಕ್ಕೋಬೋದು, ಕಾಯಿ ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ ಅಂದ್ಬಿಟ್ಟು. ಚಿಕ್ಕ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಆಗ ಬಾಯಿಗೆ ಸಿಗ್ತಾ ಇರುತ್ತೆ ತಿನ್ನುವಾಗ. ಈಗ ನಾವು ಸಪ್ರೇಟ್ ಬೇಳೆದು ನೀರಿರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು.
ಈಗ ರುಬ್ಬಿಟ್ಕೊಂಡಿರೋದು ಖಾರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕಾಯಿ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ನೀಟಾಗಿ ಬೆಂದ ಮೇಲೆ ಒಂದೆರಡು ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಇರುತ್ತೆ. ಇದನ್ನು ನಾವು ಬೇಕಂದರೆ ರೈಸ್ಗೆ ಹಾಕ್ಕೊಂಡು ತಿನ್ಬೋದು, ಇಲ್ಲ ಮುದ್ದೆಗೆ ಹಾಕ್ಕೊಂಡು ತಿನ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಕುದಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಸೊಪ್ಪು ಹಾಕ್ಕೊಂಡು ಮಾಡೋದು ಒಂಥರ ಡಿಫ್ರೆಂಟ್ ಟೇಸ್ಟು. ಇದು ಕೂಡ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಈ ಥರನೂ ಟ್ರೈ ಮಾಡ್ಬೋದು. ಬರೀ ಪಾಲಕ್ ಸೊಪ್ಪು, ಬರೀ ಸಬ್ಬಕ್ಕಿ ಸೊಪ್ಪು ಈ ಥರ ಎಲ್ಲ ಟೇಸ್ಟಿಯಾಗಿರುತ್ತೆ. ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.